ರಾಜ್ಯ ಸೇರಿ ದೇಶಾದ್ಯಂತ ಎಲ್ಪಿಜಿ ಸಮಸ್ಯೆ ಹೆಚ್ಚಳ. ಪಿಜಿ ಹೋಟೆಲ್ಗಳು ತತ್ತರ, ಆಹಾರ ಮನೆಗೆ ಕತ್ತರಿ, ಕಾಳಸಂತೆಯಲ್ಲಿ ಮಾರಾಟ ಜೋರು, ಗ್ರಾಹಕರ ಜೇಬಿಗೆ ಕತ್ತರಿ, ಉದ್ಯೋಗ ನಷ್ಟದ ಭೀತಿ. ದೇಶಗಳ ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ ಅಂತ ನಗರಗಳಿಗೆ ದೊಡ್ಡ ಹೊಡೆತ. ಭಾರತ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಎಲ್ಪಿಜಿ ಆಮದುದಾರ ರಾಷ್ಟ್ರ. ಕಳೆದ ವರ್ಷ ಸುಮಾರು 33.15 ಮಿಲಿಯನ್ ಮೆಟ್ರಿಕ್ ಟನ್ ಅಡುಗೆ ಅನಿಲವನ್ನು ದೇಶ ಬಳಕೆ ಮಾಡಿದೆ. ದೇಶದ ಎಲ್ಪಿಜಿ ಬೇಡಿಕೆಯ ಬಹುಪಾಲು ಭಾಗವನ್ನು ಆಮದಿನ ಮೂಲಕ ಪೂರೈಸಲಾಗುತ್ತದೆ. ವಸ್ತು ಆಮದಿನ ಶೇಕಡ 80 ಹೆಚ್ಚು ಭಾಗ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಹಾದು ಬರುತ್ತದೆ. ಇದು ಜಾಗತಿಕ ಇಂಧನ ಸಾಗಣೆಯ ಅತ್ಯಂತ ಪ್ರಮುಖ ಮಾರ್ಗ. ಪ್ರಸ್ತುತ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಬಹುತೇಕ ಬಂದ್ ಆಗಿದ್ದು ತೈಲ ಹಡಗುಗಳು ಅಲ್ಲಿ ಸಾಲುಗಟ್ಟಿ ನಿಲ್ಲುವಂತಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಈ ಯುದ್ಧದ ಪರಿಣಾಮ ಇದೀಗ ಭಾರತದ ಹೋಟೆಲ್ ಉದ್ಯಮಕ್ಕೆ ಮತ್ತು ಮನೆಗಳಿಗೆ ತಟ್ಟಲಾರಂಭಿಸಿವೆ. ಮುಂಬೈ, ಕೋಲ್ಕತ್ತಾ, ಬೆಂಗಳೂರು ಮುಂತಾದ ನಗರಗಳಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಉಂಟಾಗಿದ್ದು ಹಲವಾರು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿವೆ. ಅಡುಗೆ ಅನಿಲ ಸಿಗದೆ ಕೆಲವು ಹೋಟೆಲ್ಗಳ ಮಾಲೀಕರು ವ್ಯವಹಾರವನ್ನೇ ಸ್ಥಗಿತಗೊಳಿಸಿದ್ದಾರೆ. ಮುಂಬೈನ ಪರಿಸ್ಥಿತಿ ಗಂಭೀರವಾಗಿದ್ದು ಸುಮಾರು 20% ಹೋಟೆಲ್ಗಳು ಈಗಾಗಲೇ ತಾತ್ಕಾಲಿಕವಾಗಿ ಮುಚ್ಚಿವೆ. ಪರಿಸ್ಥಿತಿ ಸುಧಾರಿಸದಿದ್ದರೆ ಮುಂದಿನ 2 ದಿನಗಳಲ್ಲಿ 50% ಹೋಟೆಲ್ಗಳು ಮುಚ್ಚುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿರುವುದರಿಂದ ಹೋಟೆಲ್ ನಡೆಸುವುದು ಅಸಾಧ್ಯ ಎಂದು ಸಂಘಟನೆಗಳು ಹೇಳಿವೆ. ಕೆಲವು ಹೋಟೆಲ್ಗಳು ತಮ್ಮ ಸೇವೆಯನ್ನು ಕೇವಲ ಟೀ, ಕಾಫಿಗೆ ಸೀಮಿತಗೊಳಿಸಿವೆ. ಇದು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಗಳ ಮೇಲೆ ನೇರ ಪರಿಣಾಮ ಉಂಟು ಮಾಡಿದೆ. ಕೋಲ್ಕತ್ತಾದಲ್ಲಿನ ರೆಸ್ಟೋರೆಂಟ್ಗಳು ಮತ್ತು ಬೇಕರಿಗಳ ದೈನಂದಿನ ಕೆಲಸದ ಮೇಲೆ ತೀವ್ರ ಪರಿಣಾಮವಾಗಿದೆ. ಚೆನ್ನೈ ಹೋಟೆಲ್ ಸಂಘಟನೆ ತುರ್ತು ಪರಿಹಾರ ಕ್ರಮಕ್ಕಾಗಿ ಪ್ರಧಾನಿಗೆ ಪತ್ರ ಬರೆದಿದೆ. ಎಲ್ಪಿಜಿ ಪೂರೈಕೆ ಇಲ್ಲದ ಕಾರಣ ಅನೇಕ ರೆಸ್ಟೋರೆಂಟ್ಗಳು ಮುಚ್ಚುವ ಹಂತದಲ್ಲಿವೆ. ಹೈದರಾಬಾದ್ನಲ್ಲಿ ಹೋಟೆಲ್ಗಳ ಜೊತೆಗೆ ಪೇಯಿಂಗ್ ಗೆಸ್ಟ್ ಪಿಜಿ ಮತ್ತು ಹಾಸ್ಟೆಲ್ಗಳಿಗೂ ಅಡಿಗೆ ಅನಿಲದ ಕೊರತೆ ತಟ್ಟಲಾರಂಭಿಸಿದೆ. ಜೈಪುರ ಸೇರಿದಂತೆ ರಾಜಸ್ಥಾನದ ಹಲವು ಭಾಗಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಬುಕ್ಕಿಂಗ್ ತೀವ್ರ ವಿಳಂಬವಾಗುತ್ತಿದೆ. ಇದು ವಿವಾಹ ಸಮಾರಂಭಗಳ ಕೇಟರಿಂಗ್ ಸೇವೆ ಮೇಲೂ ಪರಿಣಾಮ ಬೀರಿದೆ. ದೆಹಲಿ ಮತ್ತು ಗುರುಗ್ರಾಮದಲ್ಲಿನ ಕೆಲವು ಗ್ಯಾಸ್ ಏಜೆನ್ಸಿಗಳು ವಾಣಿಜ್ಯ ಸಿಲಿಂಡರ್ ಪೂರೈಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿವೆ. ಪುಣೆಯಲ್ಲಿ ಎಲ್ಪಿಜಿ ಕೊರತೆಯಿಂದಾಗಿ ಕೆಲವು ಗ್ಯಾಸ್ ಚಿತಾಗಾರಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ರೆಸ್ಟೋರೆಂಟ್ಗಳ ಮಾಲೀಕರು ಅಡಿಗೆ ಮನೆಯ ದೈನಂದಿನ ಕೆಲಸಗಳನ್ನು ನಿರ್ವಹಿಸಲು ಕಷ್ಟಪಡುತ್ತಿದ್ದಾರೆ. ಪೂರೈಕೆ ವಿಳಂಬ ಹೀಗೆ ಮುಂದುವರಿದರೆ ಉದ್ಯಮದ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ಜೋರು. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆಯನ್ನು ಬಂಡವಾಳ ಮಾಡಿಕೊಂಡಿರುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ವಿತರಕರು ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ವರದಿಗಳು ದೇಶಾದ್ಯಂತ ಕೇಳಿಬರುತ್ತಿವೆ. ಅಧಿಕೃತವಾಗಿ ವಾಣಿಜ್ಯ ಸಿಲಿಂಡರ್ ಬೆಲೆ 1,850 ರೂಪಾಯಿಯಿಂದ 1,950 ರೂಪಾಯಿವರೆಗೂ ಆಸುಪಾಸಿನಲ್ಲಿದ್ದರೂ ತುರ್ತು ಅಗತ್ಯವಿರುವ ಹೋಟೆಲ್ಗಳಿಗೆ ಅದನ್ನು ಹೆಚ್ಚಿನ ದರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಆಂಧ್ರ ಪ್ರದೇಶದ ಕರ್ನೂಲ್, ತಿರುಪತಿ ಮುಂತಾದೆಡೆ ಇದು 3,200 ರೂಪಾಯಿವರೆಗೂ ತಲುಪಿದೆ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ವಿತರಕರು ದಾಸ್ತಾನು ಇಲ್ಲ ಎಂಬ ನೆಪ ಒಡ್ಡಿ ಹಿಂಬಾಗಿಲಿನಿಂದ 3,000ಕ್ಕೆ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದಾರೆ. ದೆಹಲಿ ಎನ್ಸಿಆರ್ನಲ್ಲಿ ಸಣ್ಣ ಹೋಟೆಲ್ಗಳು 2,500ಕ್ಕೂ ಹೆಚ್ಚು ಹಣ ನೀಡಿ ಸಿಲಿಂಡರ್ ಪಡೆಯುತ್ತಿವೆ. ಕೆಲವೆಡೆ ಸಬ್ಸಿಡಿ ದರದ 14.2 ಕೆಜಿ ತೂಕದ ಗೃಹ ಬಳಕೆ ಸಿಲಿಂಡರ್ಗಳಿಂದ ಅನಿಲವನ್ನು ಅಕ್ರಮವಾಗಿ ವಾಣಿಜ್ಯ ಸಿಲಿಂಡರ್ಗಳಿಗೆ ತುಂಬಿಸಿ ಹೋಟೆಲ್ಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಆಮದು ಮಾಡಿಕೊಂಡ ಗ್ಯಾಸ್ ಕೊರತೆಯಿಂದ ದೇಶಾದ್ಯಂತ ಆತಂಕ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಪರಿಸ್ಥಿತಿ ಬಿಗಡಾಯಿಸಿದೆ. ದೇಶಾದ್ಯಂತ ಆಹಾರ ಉದ್ಯಮ ಮತ್ತು ಸಾಮಾನ್ಯ ಜನಜೀವನಕ್ಕೆ ಭಾರಿ ಹೊಡೆತ. ಪಶ್ಚಿಮ ಏಷ್ಯಾದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧದ ಜ್ವಾಲೆ ಈಗ ಭಾರತದ ಮನೆಗಳಿಗೆ ತಲುಪಿದೆ. ಈ ಬಿಕ್ಕಟ್ಟು ಕೇವಲ ಬೆಲೆ ಏರಿಕೆಯಲ್ಲ, ಇದು ನಮ್ಮ ದೈನಂದಿನ ಜೀವನದ ಮೇಲೆ ಬೀರುತ್ತಿರುವ ಬಹುಮುಖಿ ಪರಿಣಾಮಗಳ ಕುರಿತು ಇಲ್ಲಿ ವಿವರಿಸಲಾಗಿದೆ. 1. ಹೋಟೆಲ್ ಉದ್ಯಮಕ್ಕೆ ಹೊಡೆತ ಮತ್ತು ನಿರುದ್ಯೋಗದ ಭೀತಿ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಕಾಳಸಂತೆ ಮಾರಾಟದಿಂದಾಗಿ ಹೋಟೆಲ್ ಮಾಲೀಕರು ಅಡಿಗೆಗೆ ತಯಾರಿಕೆಯ ವೆಚ್ಚವನ್ನು ಭರಿಸಲಾಗಿದೆ. ಇದರಿಂದಾಗಿ ಅನೇಕ ಹೋಟೆಲ್ಗಳು ಮತ್ತು ಮಸ್ಗಳು ಅಡುಗೆ ಮನೆಯಲ್ಲಿ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಅನಿಲದ ಕೊರತೆಯಿಂದಾಗಿ ಹೋಟೆಲ್ಗಳಲ್ಲಿ ಮೆನು, ಆಹಾರದ ಪಟ್ಟಿಯನ್ನು ಕಡಿತಗೊಳಿಸಲಾಗಿದೆ. ಕೆಲವು ಪದಾರ್ಥಗಳ ತಯಾರಿಕೆಯನ್ನು ನಿಲ್ಲಿಸಲಾಗಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಲಾಭಾಂಶ ಕಡಿಮೆಯಾಗಿ ಹೋಟೆಲ್ಗಳು ಮುಚ್ಚುವ ಹಂತ ತಲುಪಬಹುದು. ಇದು ನೇರವಾಗಿ ಸಾವಿರಾರು ಜನರ ಕೆಲಸ ಕಳೆದುಕೊಳ್ಳಲು ಕಾರಣವಾಗಬಹುದು. 2. ಗ್ರಾಹಕರ ಜೇಬಿಗೆ ಕತ್ತರಿ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ ₹915ಕ್ಕೆ ಏರಿಕೆಯಾಗಿದ್ದು ಮಧ್ಯಮ ವರ್ಗದ ಜನರ ಬಜೆಟ್ ಯುದ್ಧದ ಕಾರ್ಮೋಡಗಳು ಈಗ ನೇರವಾಗಿ ಹೋಟೆಲ್ಗಳ ಮನೆಗೆ ಅಡುಗೆ ಅನಿಲದ ಬೆಲೆ ಏರಿಕೆಯಿಂದ ಈ ಜಾಗತಿಕ ಸಂಘರ್ಷದಿಂದಾಗಿ ಪಶ್ಚಿಮ ಏಷ್ಯಾದಿಂದ ಬರಬೇಕಾದ ಎಲ್ಪಿಜಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು
ಇಸ್ರೇಲ್ ದೇಶಾದ್ಯಂತ ಗ್ಯಾಸ್ ಯುದ್ಧದ ಕಾರ್ಮೋಡ ಭಾರಿ ಈಗ ನೇರವಾಗಿ ನಮ್ಮ ಅಡುಗೆ ಮನೆಗೆ 25 ದಿನಗಳ ಅಂತರದ ಈ ಜಾಗತಿಕ ಸಂಘ